ಈ ಚಲೋ ತಡಿ ಸರ್ ವಿಡಿಯೋ ಮಾಡಿರಿ ಪಟೇಲ್. ಕಾನೂನಾತ್ಮಕ ಹೋರಾಟ ಸಂಘದಿಂದ ಯಾರು ಕೊಡಲ್ಲ ಅನ್ನೋದು ಮಿಸ್ಗೈಡೆನ್ಸ್ ಮಾಡಬಾರ್ದು. ಏನು ಹೇಳ್ರಿ ಕಲ್ಕರ್ ಏನು ಹೇಳ್ಬೇಕು ಈಗ ಸಂಘದ ವತಿಯಿಂದ ಕೊಡಲ್ಲ ಅಂತ ಅಂದ್ರೆ ಮೇಡಮರ್ ಅಂದ್ರಿ ಸಂಘದ ವತಿಯಿಂದನೇ ಹೊಂಟವಿ ಅಂತ ಅಂದ್ರಲ್ರಿ ಅದನ್ನ ಮಿಸ್ಗೈಡೆನ್ಸ್ ಮಾಡಿದ್ರಿ. ಎಷ್ಟೋ ಜನ ವಕೀಲರು ಇದ್ದಾರು ಅದಾರ್ರಿ. ಅಲ್ಲ ಆಮೇಲೆ ತಿಳಿ ಹೇಳಿದ್ರಲ್ಲ ಹಾಂ ಸಂಘ ಫಸ್ಟ್ ಅದೇ 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 ಫಸ್ಟ್ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ಇವತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ಸಭೆ ಸೇರಿಕೊಂಡು ಈ ಸಭೆ ಏನಂತಂದರೆ ಇವತ್ತು ಸೇವೆಯಿಂದ ಹೊರಗುಳಿದಂಥವರು ಮತ್ತು ನಾನ್ ಕ್ವಾಲಿಫೈಡ್ ಅತಿಥಿ ಉಪನ್ಯಾಸಕರನ್ನು ಕೈ ಬಿಟ್ಟಿದ್ದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಸಂಘದಿಂದ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ದಯಮಾಡಿ ನಾನು ವಿನಂತಿ ಮಾಡ್ಕೋತೇನೆ, ಎಲ್ಲರೂ ಕೂಡ ಸಂಘದ ಸದಸ್ಯತ್ವವನ್ನು ಪಡ್ಕೊಂಡು ಸಂಘದ ಮೂಲಕ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೇನೆ. ವಿಶೇಷವಾಗಿ ಯಾರು ಕೂಡ ಅಧೈರ್ಯಗೊಳ್ಬೇಡ್ರಿ, ನಾನು ಹೊರಗೆ ಹೋಗ್ಬಿಟ್ಟ ಅಂತೇಳಿ ಭಾಳಷ್ಟು ಜನ ನನಗೆ ದೂರವಾಣಿ ಮೂಲಕ ಕರೆ ಮಾಡಿಕೊಂಡು ಮನವನ್ನು ನೊಂದುಕೊಂಡು ಮಾತನಾಡ್ತಾ ಇದ್ದಾರೆ. ಯಾರು ಕೂಡ ಅಧೈರ್ಯಗೊಳ್ಬೇಡ್ರಿ, ಸ್ಥೈರ್ಯವಾಗಿರಿ, ಧೈರ್ಯವಾಗಿರಿ. ನಿಮ್ಮ ಜೊತೆಗೆ ಎಲ್ಲರೂ ಸೇರಿಕೊಂಡು ನಾವು ಹೋರಾಟವನ್ನು ಮಾಡೋಣ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಏನು ಈಗಾಗಲೇ ಮಾನ್ಯ ಸಚಿವರೊಂದಿಗೆ ಮಾತನಾಡಿ ಈ ನೇಮಕಾತಿಯನ್ನು ಸ್ವಲ್ಪ ಮುಂದೂಡಬೇಕು, ಜೊತೆಗೆ ಈ ಹಿಂದೆ ಸೇವೆ ಸಲ್ಲಿಸಿ ಹೊರಗುಳಿದಂಥವ್ರನ್ನ ಮತ್ತು ನಾನ್ ಕ್ವಾಲಿಫೈಡ್ ಇದ್ದಂಥವನ್ನ ಮತ್ತು 2009ರಲ್ಲಿ ಇರತಕ್ಕಂಥ ಎಂಪಿಲನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಎಲ್ಲರೊಂದಿಗೂ ನಾನು ಸಚಿವರ ಜೊತೆಗೆ ಮಾತನಾಡಿ ಗಮನಕ್ಕೆ ತಂದಿದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಧೈರ್ಯವಾಗಿರಿ, ಸಂಘದ ಮೂಲಕ ಕಾನೂನಾತ್ಮಕ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಭುವನೇಶ್ವರಿ.